प्रयागराज में माला बेचने वाली लड़की, आपका क्या नाम है? मोनालिसा। मोनाली, बहुत खूबसूरत है। वैसे ही जो है हूबहू। ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನೋಡಿರಿ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮೊನಾಲಿಸಂದ ಟಾಪಿಕ್ ಮಾತಾಡಕತ್ತಿದ್ದಾರೆ. ಸೊ ಎಷ್ಟು ವೈರಲ್ ಆಗ್ಯಾಡ್ರಿ, ಯಪ್ಪ ನೋಡಿದ್ರೆ ನಾ ಕಣ್ಣು ತುಂಬಿ ಬರ್ತೈತೆ ರೀ, ಅಷ್ಟು ವೈರಲ್ ಆಗಿಬಿಟ್ಟಿದ್ದಾಳೆ. ಇದೇನ್ರಿಪ್ಪ ಏನು ಸೌಂಡ್ ಮಾಡ್ತೈತಿ, ಬರೀ ನಾ ಮಾತಾಡುವಾಗ ಸೌಂಡ್ ಮಾಡ್ತಾ ಇರ್ತೀರಿ. ಜಗ್ಗಿ ವೈರಲ್ ಆಗ್ಯಾಳ್ರಿ. ಅವಳ ಬಗ್ಗೆ ಮಾತಾಡ್ಬೇಕಂದ್ರೆ ಅಷ್ಟು ಇಲ್ಲ ಇಷ್ಟು ಇಲ್ಲ, ಭಾಳ ಐತಿ. ಸೊ ಅದ್ರ ಸಂಬಂಧ ನೋಡ್ರಿ, ಮೊನಾಲಿಸಾ ಅಂದ ಹುಡುಗಿ 2025 ಮಹಾಕುಂಭ ಮೇಳ ನಡೆಯಾಗತ್ತೈತ್ರಿ. ಮಹಾಕುಂಭ ಮೇಳ ನಡೆಯಾಗತ್ತೈತ್ರಿ. ಗಿಡದಾಗ ಏನೋ ಬಂದಿತ್ತು ಅದ್ರ ಸಂಬಂಧ 2025 25ನೇ ತಾರೀಕಿಗೆ ಮೊನ್ನೆಯಿಂದನೇ ಶುರು ಆಗೈತ್ರಿ. ಸೊ ಉದ್ಘಾಟನೆ 25ನೇ ತಾರೀಕಿಗೆ ಏನೋ ಐತ್ರಿ. ಆಮೇಲೆ ಇನ್ನೊಂದು ಈ ಕುಂಭಮೇಳದಾಗ ಮೊನಾಲಿಸಾ ಅನ್ನೋ ಹುಡುಗಿ ಒಬ್ಳು ರುದ್ರಾಕ್ಷಿ ಮಣಿ ಆಮೇಲೆ ಅದನ್ನೆಲ್ಲ ಮಾರಕಂತಂದು ಬಂದಿದ್ದಾಳ್ರಿ. ಸೊ ಅದನ್ನು ಬಂದುಬಿಟ್ಟು ಅಲ್ಲಿ ಮಾರ್ತಾ ಇರುವಾಗ ಯಾವನೋ ಒಬ್ಬ ಅಂತಂದು ಬ್ಯಾಡ್ರಿ, ಸುಮ್ಮನೆ ಯಾರೋ ಒಬ್ಬರು ವಿಡಿಯೋ ಮಾಡಿದಾರ್ರಿ. ಅದು ಒಂದು ವಿಡಿಯೋದಿಂದ ಎಷ್ಟು ವೈರಲ್ ಆಗಿದ್ದಾಳಂದ್ರೆ, ಇವತ್ತಿನ ನ್ಯೂಸ್ದಾಗ ಬರೀ TV9 ಆಗಲಿ ಪಬ್ಲಿಕ್ ಚಾನಲ್ ಆಗಲಿ ಎಲ್ಲ ನ್ಯೂಸ್ನಾಗ ಬರೀ ಅವಳದೇ ಸುದ್ದಿ ರೀ, ಅವಳದೇ ಹವಾ, ಅಷ್ಟು ಹವಾ. ಇನ್ನೊಂದು ಏನಪ್ಪ ಅಂದ್ರೆ, ಬಾಲಿವುಡ್ ಇದ್ರಾಗ ಫಿಲ್ಮ್ನಾಗ ಏನೋ ನಟಿಸೋ ಅವಕಾಶನ ಸಿಕ್ಕತ್ತಂತ್ರಿ. ಸೊ ನೋಡಿದ್ರೆ 16ನೇ ವಯಸ್ಸಿನ ಹುಡುಗಿರು, ಮಧ್ಯಪ್ರದೇಶದವ್ರಂತ್ರಿ ಅವರು. ಸೊ MP ದವ್ರು ಅಂತಂದು ಹೇಳ್ತಿರ್ತಾಳ್ರಿ. ಸೊ ಯಾವಾಗಲೂ ಅವರು ನ್ಯೂಸ್ದವ್ರು ಕೇಳ್ತಿರುವಾಗ ನಮಗೂ ವಿಚಿತ್ರ ಆಗ್ತೈತೆ ರೀ, ಆದರೂ ಖುಷಿ ಅನ್ಸ್ತೈತೆ ರೀ. ಎಲ್ಲಿಂದ ಬಂದ ಹುಡುಗಿ ಈ ಥರ ವೈರಲ್ ಆದ್ಲಲ್ಲ ಅನ್ನೋ ಒಂದು ದೊಡ್ಡ ಖುಷಿ ರೀ. ಇನ್ನೊಂದು ಏನಪ್ಪ ಅಂದ್ರೆ, ಅವ್ರು ನೋಡಿ ನಮ್ಗೆ ಹೊಟ್ಟೆ ಕಿಚ್ಚು ಬರ್ತೈತೆ ರೀ. ಯಾಕಂದ್ರೆ ಎದಕ್ಕೆ ಹೊಟ್ಟೆ ಕಿಚ್ಚಪ್ಪ ಅಂದ್ರೆ, ನಾವು 1.5 ವರ್ಷ ಆಯ್ತು ಇನ್ನೂವರೆಗೂ ನಾವು ವೈರಲ್ ಆಗಾಕತ್ತಿಲ್ಲ. ಬಟ್ ಒಂದೇ ದಿನಕ್ಕೆ ರುದ್ರಾಕ್ಷಿ ಮಣಿ ಅವೆಲ್ಲ ಮಾರಕಂತಂದು ಬಂದು ಹೆಂಗೋ ವೈರಲ್ ಆಗಿಬಿಟ್ಲು. ಇನ್ನೊಂದು ಏನಪ್ಪ ಅಂದ್ರೆ, ಹುಡುಗಿ ಅಂದ್ರೆ ಅದು ಅಂದ್ರೆ ಸುಂದರ ಕಣ್ಣಿನ ಹುಡುಗಿ ಅವಳು. ಯಾಕಂದ್ರೆ ಅವಳ ಕಣ್ಣ ಭಾಳ ಚಲೋ ಅದಾವ್ರಿ. ಒಂಥರ ಯಾವುದೋ ಕಾಡ್ಗಿ ಎಲ್ಲ ಹಚ್ಚಿದಾಳ, ಸಿಕ್ಕಾಪಟ್ಟೆ ಮಸ್ತ್. ನಮ್ಮೂ ಇಲ್ಲಿ ಬಿಡ್ರಿ, ನಮ್ಮ ನೋಡ್ರಿ ಎಲ್ಲರ ಮನುಷ್ಯರ್ತಿ ನಂಗೆ ಅದಾವ್ರಿ. ಮನುಷ್ಯರು ತಿನ್ನಂಗೆ ನಮ್ಮ ಅದಾವ್ರಿ. ಸೊ ಅವಳ ಕಣ್ಣು ನೋಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಆ ಕಣ್ಣಿಂದನ ಅವಳು ಅಷ್ಟು ಸುಂದರವಾಗಿದ್ದಾಳ್ರಿ. ಸೊ ಅದ್ರ ಖುಷಿ ಅನಿಸ್ತೈತ್ರಿ. ಅಂಥವ್ರಿಗೆಲ್ಲ ನೋಡ್ರಿ ಎಷ್ಟು ಬಡ ಜನರು ಯಾವಾಗಲೂ ಆತ್ರಿ, ಆಸ್ತಿ ಅಂತಸ್ತು ಇದ್ದವ್ರಿಗೆ ಹಣ ಇದ್ದರೂ ಅವ್ರ ಕಡೆ ಗುಣನೇ ಇರಂಗಿಲ್ಲ ರೀ. ಸೊ ಯಾವಾಗಲೂ ಏನೋ ಬಡವರು ಇರ್ತಾರೆ ನೋಡ್ರಿ, ಅವ್ರ ಕಡೆ ಗುಣ ಇರ್ತೈತಿ, ಬಟ್ ಹಣ ಇರಂಗಿಲ್ಲ ಅಷ್ಟೇ ರೀ. ಬಟ್ ಗುಣ ಅಂತರೂ ಸಿಕ್ಕಾಪಟ್ಟೆ ಇರ್ತೈತೆ ರೀ. ಅವ್ರ ಫೇಸ್ನಾಗೂ ಅಷ್ಟು ಕಳೆನೂ ಇರ್ತೈತೆ ರೀ. ಯಾವಾಗಲೂ ನೋಡ್ರಿ ನೀವು ಎಲ್ಲೋ ಈಗ ಸುಜಿಪಿನ ಕುಂಚಿಕೋರ್ರು ಇರ್ತಾರೆ ರೀ, ಅವರೆಲ್ಲ ನೋಡ್ರಿ ಎಷ್ಟು ಕ್ಯೂಟಾಗಿರ್ತಾರೆ. ಬಟ್ ಇದ್ದವ್ರು, ಹಣ ಇದ್ದವ್ರ ಕಡೆ ಏನು ಇರಂಗಿಲ್ಲ ರೀ. ಅದೇ ಅಂತೀವಲ್ಲ ರೀ, ಹಣ ಇದ್ದವ್ರ ಕಡೆ ಗುಣ ಇರಂಗಿಲ್ಲ, ಗುಣ ಇದ್ದವ್ರ ಕಡೆ ಹಣ ಇರಂಗಿಲ್ಲ ಅಂತಂದರೆ ಆ ಥರ ಆಗಿತ್ತು ಇದು. ಸೊ ಅದೇ ನನ್ನ ಟಾಪಿಕ್ ಅದೇ ಹೇಳಿದ್ದಾರೆ. ಆದರೂ ನಂಗೆ ಭಾಳ ಖುಷಿ ಆಯ್ತು ರೀ. ಅಂಥವ್ರೆಲ್ಲ ಪಾಪ ವೈರಲ್ ಆಗಿಬಿಟ್ರೆ, ಈಗ ನೋಡಿರಿ ಬಾಲಿವುಡ್ನಾಗ ಅವ್ರಿಗೆ ಅವಕಾಶ ಸಿಕ್ಕೈತಿ ಹೋಗಕ್ಕೆ. ಸೊ ಆಗಲೇ ರೆಡಿನೂ ಆಗಿದ್ದಾರೆ ರೀ. ಈಗ ನಾನು ನಿಮ್ಗೆ ತೋರ್ಸಕತ್ತಿದ್ದು ಅವ್ರು ನೋಡಿರಿ ಇವೆಲ್ಲ ವೀಡಿಯೋಸ್ ಎಲ್ಲ. ಸೊ ನೋಡಿರಿ, ಏನೋ ಅವ್ರು ಬರಬೇಕೆಲ್ಲ ಈ ಥರ ಆಗ್ಬೇಕು. ಅದು ಒಂದು ಒಬ್ಬೊಬ್ಬರು ಲಕ್ ರೀ. ರಾತ್ರೋರಾತ್ರಿ ಒಬ್ಬೊಬ್ಬರು ವೈರಲ್ ಆಗಿಬಿಟ್ರೆ ವೈರಲ್ಲೇ. ನಮ್ಮಂಥವ್ರು ಕುತ್ಕೊಂಡ್ರೆ ಹಿಂಗೆ ರೀ. 1 ವರ್ಷ ಆದರೂ 2 ವರ್ಷ ಆದರೂ ನಾವು ಕುತ್ಕೊಂಡ್ರೆ ಅವರು ಬರಲೇ. ಮತ್ತು ನೋಡ್ರಿ ಫ್ರೆಂಡ್ಸ್, ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ಹೆಂಗದಾಳ ಮೊನಾಲಿಸಾ ಹುಡುಗಿ ಅನ್ನೋದು ನನಗೆ ಅನಿಸಿದ್ದು, ನಂಗೇನು ಮನ್ಸಿನಾಗ ಅನಿಸಿದ್ದು ನಾನು ಹೇಳಿದರೆ. ಆದರೂ ಭಾಳ ಚಲೋ ಅದಾಳ್ರಿ, ಸಿಕ್ಕಾಪಟ್ಟೆ ಕ್ಯೂಟ್ ಅದಾಳ. ಮಾತಾಡೋದು ಅಷ್ಟು ಚಂದ ಮಾತಾಡಕತ್ತಾಳ. ಶಾಲೆ ಅಂತೂ ಕಲ್ತಿಲ್ಲ ಅಂದ್ರೂ ಎಷ್ಟು ಚಲೋ ಮಾತಾಡಕತ್ತಾಳ. ಅವ್ರ ಭಾಷೆನ ಹಂಗಲ್ರಿ, ಅವು ಒಂಥರ ಅವು ರುದ್ರಾಕ್ಷಿಮಣಿ ಅವೆಲ್ಲ ಮಾರೋರ ಭಾಷೆನ ಬೇರೆ ಇರ್ತಾವಲ್ರಿ. ಸೊ ಭಾಷೆನ ಚಂದ ಅದ. ಅವರೆಲ್ಲ ಫ್ಯಾಮ್ಲಿ ಒಳಗೆ ಎಲ್ಲ ಕಣ್ಣಿನ ಒಂದು ಇದನ್ನು ನೋಟನ ಬೇರೆ ಐತ್ರಿ. ಯಾಕಂದ್ರೆ ಎಲ್ಲರ ಕಣ್ಣು ಒಂದೇ ಥರ ಅದಾವ್ರಿ. ಏನೋ ಕುಡ್ದಿದ್ದಾವ್ರಿ ನಂಗೆ ಆಗ್ಬಿಟ್ಟೈತಿ ಕಣ್ಣಿನೊಳಗಂತ. ಅದಾರ
ಮತ್ತು ನೋಡಿರಿ ಫ್ರೆಂಡ್ಸ್, ಇವತ್ತಿಂದ ನನ್ನ ವಿಡಿಯೋ ಎಂಡ್ ಮಾಡಕತ್ತೀನಿ ರೀ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಬಾಯ್. ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಭಯಕ್ಕೆ ಹೋಗ್ಬೇಡ್ರಿ ನನಗೂ. ಫಸ್ಟ್ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಏನಾದರೂ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ಕಮೆಂಟ್ ಮಾಡಿ ಹೇಳ್ರಿ, ಇಲ್ಲಾಂದರೆ ಬೇಡ. ಮತ್ತು ನೋಡಿರಿ ಫ್ರೆಂಡ್ಸ್, ನಾನು ಮುಂದಿನ ಬ್ಲಾಗಲ್ಲಿ ಹೊಸ ವಿಡಿಯೋದೊಂದಿಗೆ ಹೊಸ ಟಾಪಿಕ್ದೊಂದಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲೇ ತನಕ ಟೇಕ್ ಕೇರ್ ಬಾಯ್.